ಇಂಥ ಮಹಾತ್ಮನ ಕೆಂಪೇಗೌಡರ ಪುತ್ಥಳಿಯನ್ನ ಅಮಾಸೆ ದಿವಸ ರಾತ್ರಿ 9:20 ಮಳೆ ಗಾಳಿ ಬಂದಂಥ ಸಂದರ್ಭದಲ್ಲಿ ನೀವು ಕತ್ತಲೆಯಲ್ಲಿ ಆ ಮೆಟ್ಲನ್ನ ಹೊಡೆದ್ರಲ್ಲ, ನೀವೆಲ್ಲ ಗಂಡಸ್ರ ಇಲ್ಲ ಮಾನ ಮರ್ಯಾದೆ ಇಲ್ದವ್ರ? ನಿಮಗೆ ಯಾರು ಏನಂತಾರೆ ಅನ್ನೋ ಒಂದು ನಾಚಿಕೆನೂ ನಿಮ್ಗಿಲ್ವಾ? ನಾಳೆ ಯಾರಾದರೂ ಕೇಳಿದಾಗ ಏನು ಉತ್ತರವನ್ನು ಕೊಡಬೇಕು ಅಂತ ನಿಮಗೆ ಪರಿಜ್ಞಾನನೂ ಇಲ್ವಾ? ನೀವು ಯಾರ್ರೀ? ಯಾರು ನೀವು? ಈ ಮಣ್ಣಿನ ಬಗ್ಗೆ, ಕೆಂಪೇಗೌಡರ ಬಗ್ಗೆ, ಈ ಒಂದು ಘನತೆ ಬಗ್ಗೆ ನಿಮಗೆ ಏನೂ ಗೊತ್ತಿಲ್ಲ ಅಂದಮೇಲೆ ನೀವು ಮನುಷ್ಯರ ಅಂತ ಒಂದು ಪ್ರಶ್ನೆ ನನ್ನಲ್ಲಿ ಮೂಡ್ತದೆ. ಇದಿರಲಿ, ಅದು ಕೆಂಪೇಗೌಡರ ಶಕ್ತಿ ಇದ್ರೆ ಅವ್ರು ಅಲ್ಲಿರ್ತಾರೆ. ಕೆಂಪೇಗೌಡರ ಶಕ್ತಿ ಇಲ್ಲ, ಧರ್ಮ ಇಲ್ಲ, ಈ ಧರ್ಮಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದಾಗ ಭಗವಂತ ಅಲ್ಲಿಂದ ಹೋಗ್ತಾನೋ ಇರ್ತಾನೋ, ಅದು ಮುಂದಿನ ದಿನಗಳಲ್ಲಿ ಮಾಧ್ಯಮದ ಮುಖಾಂತರ ಚಾಲೆಂಜ್ ಮಾಡಿ ಹೇಳ್ತೀನಿ. ಅದು ತೆಗೆದ್ರು ಮುಂದೊಂದು ದಿನ ಇದೇ ಜಾಗದಲ್ಲಿ ಕೆಂಪೇಗೌಡರನ್ನ ನಿಲ್ಲಿಸಿ ಇಡೀ ಪ್ರಪಂಚಕ್ಕೆ ಸಾರ್ತೀನಿ. ಅದು ನನ್ನ ಕೆಲಸ. ನನ್ನ ದಾಟಿ ಹೋಗಿ ತೆಗೆದ್ರು ಕೆಂಪೇಗೌಡರನ್ನ ಇದೇ ಜಾಗದಲ್ಲಿ ಇಲ್ಲೇ ಶಿಲೆಯನ್ನು ಉದ್ಘಾಟನೆ ಮಾಡಿ ಪ್ರಪಂಚಕ್ಕೆ ತೋರಿಸ್ಕೊಡ್ತೀನಿ. ಜೇಡ್ರಳ್ಳಿ ಕೃಷ್ಣಮ್ಮನವ್ರು ಏನು ವಾಗ್ದಾನ ಕೊಟ್ಟಿದ್ರು, ಉಳಿಸ್ಕೊಂಡ್ರ ಉಳಿಸ್ಕೊಂಡಿಲ್ವಾ ಅಂತ, ಅದು ಭಗವಂತ ಆಡಿಸಿರೋದು, ಅದು ನೆರವೇರಿಸ್ತೀನಿ. ಅದು ಒಂದು ಭಾಗ.